ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಲಾಸ್ಟ್ 3 ಟರ್ಮ್ ಅಂದ್ರೆ 15 ವರ್ಷಗಳ ಕಾಲ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತವನ್ನ ನಡೆಸಿದ್ದು ಮಮತಾ ಬ್ಯಾನರ್ಜಿ ಎನ್ನುವ ರಾಜಕಾರಣಿ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ನಡೆಸಿದಂತಹ ರಾಜಕಾರಣ ಇತ್ತಲ್ಲ, ಈ 15 ವರ್ಷ ಜನ ಎಷ್ಟರ ಮಟ್ಟಕ್ಕೆ ರೋಸು ಹೋಗಿದ್ರು ಅನ್ನೋದಕ್ಕೆ ಉತ್ತರ ಮೊನ್ನೆ ಬಂದಂತಹ ರಿಸಲ್ಟ್ನಲ್ಲಿ ಗೊತ್ತಾಗಿದೆ. ಇಲ್ಲಿ ಒಂದು ಪ್ರಮುಖವಾದಂತಹ ಘಟನೆ ಬಗ್ಗೆ ನಾನು ನಿಮ್ಮ ಹತ್ರ ಮಾತನಾಡೋದಕ್ಕೆ ಬಂದಿದ್ದೀನಿ, ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಆ ಘಟನೆ ಯಾವುದಪ್ಪ ಅಂತಂದ್ರೆ, ವೆಸ್ಟ್ ಬೆಂಗಾಲ್ನಲ್ಲಿ ಮುಚ್ಚಲ್ಪಟ್ಟಿದ್ದಂತಹ ಅಂದ್ರೆ 15 ವರ್ಷದಿಂದ ಮಮತಾ ಬ್ಯಾನರ್ಜಿ CM ಯಾವಾಗ ಆದ್ರೋ ಆವತ್ತಿನಿಂದ ಮೊನ್ನೆಯ ತನಕ ಮುಚ್ಚಲ್ಪಟ್ಟಿದ್ದಂತಹ ದೇವಸ್ಥಾನ ಇದೀಗ ಓಪನ್ ಆಗಿದೆ, ಓಪನ್ ಆಗಿದೆ. 15 ವರ್ಷಗಳ ಕಾಲ ಆ ದೇವಸ್ಥಾನದಲ್ಲಿ ಇದ್ದ ದೇವಿಯನ್ನ ಬಂಧಿಸಿ ಇಡಲಾಗಿತ್ತು ಅಂತಂದ್ರೆ ತಪ್ಪಾಗಲ್ಲ. ಅಂತಹ ಸಿಚುವೇಶನ್ ನಲ್ಲಿ ಇದ್ದಂತಹ ದೇವಿಯ ದೇವಸ್ಥಾನ. ವೆಸ್ಟ್ ಬೆಂಗಾಲ್ ಅಂದ್ರೆ ಯಾವ್ದಕ್ಕೆ ಫೇಮಸ್ಸು? ದುರ್ಗಾ ಮಾತೆಗೆ ಫೇಮಸ್ಸು. ನವರಾತ್ರಿಯ ಸಂದರ್ಭದಲ್ಲಿ ನವ ದುರ್ಗೆಯರನ್ನ ಪೂಜೆ ಮಾಡೋದಕ್ಕೆ ವೆಸ್ಟ್ ಬೆಂಗಾಲ್ ಫೇಮಸ್ಸು. ದಸರಾ ಸಮಯದಲ್ಲಿ ಅಲ್ಲಿ ದುರ್ಗೆಯ ಪೂಜೆಯನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದು ನಮಗೂ ನಿಮಗೂ ಗೊತ್ತಿರುವಂತಹ ವಿಚಾರ. ಇಂತಹ ದುರ್ಗಾ ದೇವಸ್ಥಾನಕ್ಕೆ ಅಂದ್ರೆ ಆಸನ್ಸೋಲ್ ವೆಸ್ಟ್ ನಲ್ಲಿ ಇದ್ದಂತಹ ಬಸ್ತಿನ್ ಬಜಾರ್ ನಲ್ಲಿ ಇದ್ದಂತಹ ದುರ್ಗಾ ದೇವಸ್ಥಾನಕ್ಕೆ 15 ವರ್ಷಗಳಿಂದ ಬೀಗ ಹಾಕಲಾಗಿತ್ತು. ಇದೀಗ ಆ ಬೀಗವನ್ನ ತೆರೆಯಲಾಗಿದೆ. 2011ರಲ್ಲಿ ತೃಣಮೂಲ ಕಾಂಗ್ರೆಸ್ ಅನ್ನೋ ವರ್ಡ್ ಎಲ್ಲಿರುತ್ತೆ ಅಲ್ಲಿ ತುಷ್ಟೀಕರಣದ ರಾಜಕೀಯ ಸ್ವಲ್ಪ ಹೆಚ್ಚಾಗಿ ಇರುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ಅವರಿಗೆ ಬೇಕಾಗಿರುವಂತಹ ಪರ್ಮನೆಂಟ್ ಫಿಕ್ಸ್ ವೋಟ್ ಬ್ಯಾಂಕ್ ಯಾವ್ದಾದ್ರು ಇದ್ರೆ ಅದು ಮುಸಲ್ಮಾನರ ವೋಟ್ ಬ್ಯಾಂಕ್. ಅವರನ್ನ ತುಷ್ಟೀಕರಿಸೋಕೆ, ಅವರ ಮನಸ್ಸನ್ನ ಒಲಿಸಿಕೊಳ್ಳೋದಕ್ಕೆ, ಅವರನ್ನ ಖುಷಿ ಪಡಿಸೋದಕ್ಕೆ ಇವರು ಯಾವ ರೀತಿಯ ನಿರ್ಧಾರಗಳನ್ನು ಬೇಕಾದರೂ ತೆಗೆದುಕೊಳ್ತಾರೆ ಅನ್ನೋದಕ್ಕೆ 15 ವರ್ಷಗಳಿಂದ ಆ ಬಸ್ತಿನ್ ಬಜಾರ್ ನಲ್ಲಿದ್ದ ದುರ್ಗಾ ದೇವಿಯ ಟೆಂಪಲ್ಗೆ ಬೀಗ ಹಾಕಿದ್ದೇ ಕಾರಣ. 2011ರಲ್ಲಿ ಯಾವಾಗ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ಮೂಲಕ ವೆಸ್ಟ್ ಬೆಂಗಾಲ್ ನಲ್ಲಿ ಎಲೆಕ್ಷನ್ ನಲ್ಲಿ ಗೆಲ್ಲುವುದರ ಮೂಲಕ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೋ ಆ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನ ಮುಚ್ಚೋದಕ್ಕೆ ನಿರ್ಧಾರ ಮಾಡ್ತಾರೆ. ಕಾರಣ ಏನ್ ಗೊತ್ತಾ? ಆ ಒಂದು ದೇವಸ್ಥಾನ ಇರುವಂತಹ ಬಸ್ತಿನ್ ಬಜಾರ್ ನಲ್ಲಿ ಮುಸಲ್ಮಾನರ ಜನಸಂಖ್ಯೆ ಹೆಚ್ಚಾಗಿದೆ. ಇದು ಪ್ರಮುಖ ಕಾರಣ ಅಂತಂದ್ರೆ ಅಲ್ಲಿರುವಂತಹ ಕೆಲವೊಂದಷ್ಟು ಮುಸಲ್ಮಾನರು ಹೋಗಿ ಮಮತಾ ಬ್ಯಾನರ್ಜಿಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಏನಂತ ಕಂಪ್ಲೇಂಟ್ ಅನ್ನ ಕೊಡ್ತಾರೆ? ಈ ದೇವಸ್ಥಾನದಿಂದ ನಮಗೆ ತೊಂದರೆ ಆಗ್ತಾ ಇದೆ, ಇಲ್ಲಿ ಮುಸಲ್ಮಾನರು ಹೆಚ್ಚಾಗಿದ್ದಾರೆ, ಹಾಗಾಗಿ ಆ ದೇವಸ್ಥಾನದ ಮೇಲೆ ಅಂದ್ರೆ ಲೌಡ್ ಸ್ಪೀಕರ್ ನಲ್ಲಿ ಹಾಕುವಂತಹ ಹಾಡುಗಳನ್ನ ನಮಗೆ ಕೇಳೋದಕ್ಕೆ ಆಗೋದಿಲ್ಲ. ದುರ್ಗಾ ಮೆರವಣಿಗೆ ನಮ್ಮ ಅಂದ್ರೆ ನಾವು ಮುಸಲ್ಮಾನರು ಹೆಚ್ಚಾಗಿ ಇರುವಂತಹ ಪ್ರದೇಶದಲ್ಲಿ ಮೆರವಣಿಗೆಯನ್ನ ಮಾಡ್ತಾರೆ, ಅದನ್ನು ಕೂಡ ನಮಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಅಂದ್ರೆ ಈ ರೀತಿಯ ಸಾಕಷ್ಟು ಮಿನಿಮಮ್ ಕ್ಷುಲ್ಲಕ ಕಾರಣಗಳನ್ನ ನೀಡುವುದರ ಮೂಲಕ ಮಮತಾ ಬ್ಯಾನರ್ಜಿ ಅವರ ಗಮನಕ್ಕೆ ತಂದು ಆ ಒಂದು ದೇವಸ್ಥಾನವನ್ನ ಕ್ಲೋಸ್ ಮಾಡಿಸಿರ್ತಾರೆ. ಈ ಒಂದು ಮನವಿಯನ್ನ ಕೇಳಿದಂತಹ ಮಮತಾ ಬ್ಯಾನರ್ಜಿ ಅವರ ಮನವಿಗೆ ಹೋಗೊಟ್ಟು ಆ ದೇವಸ್ಥಾನವನ್ನ ಕ್ಲೋಸ್ ಮಾಡುವ ನಿರ್ಧಾರವನ್ನ ಸಹ ತೆಗೆದುಕೊಂಡಿರ್ತಾರೆ. ವರ್ಷಕ್ಕೆ 365 ದಿನ ಇರುತ್ತೆ. ಆ 365 ದಿನದಲ್ಲಿ ಕೇವಲ 10 ದಿನ ಮಾತ್ರ, ಅದು ಯಾವಾಗ? ದುರ್ಗಾ ಪೂಜೆಯ 9 ದಿನಗಳು ಹಾಗೂ ಲಕ್ಷ್ಮೀ ಪೂಜೆಯ 1 ದಿನ. ವರ್ಷಕ್ಕೆ ಒಟ್ಟು 10 ದಿನಗಳು ಮಾತ್ರ ದೇವಸ್ಥಾನವನ್ನ ಓಪನ್ ಮಾಡಬೇಕು. ಮಿಕ್ಕ ಎಲ್ಲಾ ದಿನಗಳಲ್ಲೂ ಸಹ ದೇವಸ್ಥಾನವನ್ನ ಕ್ಲೋಸ್ ಮಾಡಬೇಕು, ದೇವಸ್ಥಾನಕ್ಕೆ ಬೀಗ ಹಾಕಬೇಕು ಎನ್ನುವ ನಿರ್ಧಾರವನ್ನ ಮಮತಾ ಬ್ಯಾನರ್ಜಿ ಅವತ್ತು ತಗೊಂಡಿದ್ರು. ಈ ವಿಚಾರ ಇಷ್ಟಕ್ಕೆ ನಿಲ್ಲಲ್ಲ, ಈ ವಿಚಾರ ಕೋರ್ಟ್ನ ಮೆಟ್ಟಿಲನ್ನ ಸಹ ಇರುತ್ತೆ. ಆ ಒಂದು ದುರ್ಗಾ ದೇವಸ್ಥಾನದ ಭಕ್ತರೇನಿರ್ತಾರೆ ಆ ಭಕ್ತರು ಕೋರ್ಟ್ನ ಮೆಟ್ಟಿಲನ್ನ ಏರ್ತಾರೆ. ಕೋರ್ಟ್ನಲ್ಲಿ ಒಂದು ಕೇಸನ್ನ ಹಾಕುವುದರ ಮೂಲಕ ಇದು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತರ್ತಾ ಇದೆ, ಸರ್ಕಾರದ ಈ ನಿಲುವು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಕ್ಕೆ ಆಗೋದಿಲ್ಲ, ದಯವಿಟ್ಟು ನ್ಯಾಯಾಲಯ ಮಧ್ಯಪ್ರವೇಶ ಮಾಡೋದ್ರ ಮೂಲಕ ಈ ದೇವಸ್ಥಾನವನ್ನ ಮುಂಚೆ ಹೆಂಗಿತ್ತು, ಇಲ್ಲಿ ಯಾವ ರೀತಿ ಪೂಜೆಗಳು ನಡೀತಾ ಇತ್ತು, ಯಾವ ರೀತಿ ಆರಾಧನೆಗಳು ನಡೀತಾ ಇತ್ತು, ಯಾವ ರೀತಿ ಹಬ್ಬ ಹರಿದಿನಗಳಲ್ಲಿ ಹಿಂದೂ ಸಮುದಾಯ ಈ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ಹೋಗ್ತಾ ಇದ್ರು, ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾ ಇದ್ರು, ಆ ಎಲ್ಲವೂ ಕೂಡ ಮತ್ತೆ ಯಥಾಸ್ಥಿತಿಗೆ ಬಂದು ಯಥಾಸ್ಥಿತಿಯಲ್ಲಿ ನಡೆಯುವಂತೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಇದನ್ನ ಕೇಳಿಸಿಕೊಂಡಂತಹ ಕೋಲ್ಕತ್ತಾ ಹೈಕೋರ್ಟ್ ಕೂಡ ಇದಕ್ಕೆ ಓಕೆ ಅಂತ ಹೇಳುತ್ತೆ. ಆದ್ರೆ ಮಮತಾ ಬ್ಯಾನರ್ಜಿ ಬಗ್ಗೆ ನಾನೇನು ಬಿಡಿಸಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅಂತಹ ಮೊಂಡು ರಾಜಕಾರಣಿಯನ್ನ ನಾನು ನನ್ನ ಜೀವನದ ಉದ್ದಕ್ಕೂ ನೋಡಿಲ್ಲ. ಹೈಕೋರ್ಟ್ನ ಆರ್ಡರ್ ಇದ್ರೂ ಸಹ ಅಲ್ಲಿ
ಒಂದು ವೇಳೆ ನಾವೇನಾದರೂ ದುರ್ಗಾ ದೇವಸ್ಥಾನವನ್ನ ತೆಗೆದರೆ ಬಸ್ತಿನ್ ಬಜಾರ್ನ ಬೀದಿಯಲ್ಲಿ ರಕ್ತದ ನದಿ, ರಕ್ತದ ಹೊಳೆ ಹರಿಯುತ್ತೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಹೈಕೋರ್ಟ್ನ ಆರ್ಡರ್ ಅನ್ನ ಸಹ ಧಿಕ್ಕರಿಸಿ ಸ್ಥಳೀಯ ಆಡಳಿತ ರಕ್ತದ ಹೊಳೆ ಹರಿಯುತ್ತೆ ಎನ್ನುವ ಒಂದು ಕಾರಣವನ್ನ ನೀಡಿ ಯಾವುದೇ ಕಾರಣಕ್ಕೂ ನಾವು ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ಲಾ ಅಂಡ್ ಆರ್ಡರ್ ಅನ್ನ ನಮ್ಮ ಕೈಲಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ವರ್ಷದಲ್ಲಿ ಕೇವಲ 10 ದಿನ ಓಪನ್ ಆಗಿದ್ರೆ ಸಾಕು, ಮಿಕ್ಕ ದಿನಗಳಲ್ಲಿ ಬೇಡ ಎನ್ನುವ ನಿರ್ಧಾರಕ್ಕೆ ಮತ್ತೆ ಬರುತ್ತೆ. ಸೊ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿದ್ರು ಸಹ ನೋ ಯೂಸ್. ಅಲ್ಲಿನ ಜನ ಅಂದರೆ ದುರ್ಗೆಯ ಭಕ್ತರೇನಿದ್ರು ಅವರು ಯಾವಾಗ ಈ ಎಲ್ಲದಕ್ಕೂ ಸಹ ಮುಕ್ತಿ ಸಿಗುತ್ತೆ ಅಂತ ಕಾಯ್ತಾ ಇದ್ರು. ಈಗ ಅದಕ್ಕೆ ಮುಕ್ತಿ ಸಿಕ್ಕಿದೆ. ಯಾಕಪ್ಪ ಅಂತಂದ್ರೆ 2026ರ ಬೆಂಗಾಲ್ನಲ್ಲಿ ನಡೆದಂತಹ ಏನು ಚುನಾವಣೆಗಳು ನಡೀತು, ಬಂಗಾಳದ ವಿಧಾನಸಭೆಗೆ ಚುನಾವಣೆಗಳು ನಡೀತು. ಆ ಚುನಾವಣೆಯ ಸಂದರ್ಭದಲ್ಲಿ ಕೃಷ್ಣೇಂದು ಮುಖರ್ಜಿ ಎನ್ನುವ ಬಿಜೆಪಿಯ ಅಭ್ಯರ್ಥಿ ಚುನಾವಣೆಯ ವಿಷಯವಾಗಿ ಆ ಭಾಗದಲ್ಲಿ ಈ ವಿಷಯವನ್ನ ತೆಗೆದುಕೊಳ್ತಾರೆ. ಅವರು ಅಲ್ಲಿನ ಜನರಿಗೆ ಒಂದು ಪ್ರಾಮಿಸ್ ಅನ್ನ ಮಾಡ್ತಾರೆ. ಈ ಬಾರಿ ಏನಾದರೂ ನೀವು ನಮ್ಮನ್ನ ಅಂದ್ರೆ ಬಿಜೆಪಿಯನ್ನ ಆಯ್ಕೆ ಮಾಡಿದ್ದೇ ಆದ್ರೆ, ನನ್ನನ್ನು ಈ ಕ್ಷೇತ್ರದಿಂದ ನೀವು ಆಯ್ಕೆ ಮಾಡಿ ಕಳಿಸಿದ್ದೇ ಆದ್ರೆ, ನಾನು ಗೆದ್ದ ನಂತರ ನಾನು ಮಾಡುವ ಮೊದಲ ಕೆಲಸ ದುರ್ಗಾ ಮಂದಿರಕ್ಕೆ ಹಾಕಿರುವ ಬೀಗವನ್ನ ತೆಗೆಯೋದು ಎನ್ನುವ ಮಾತನ್ನ ಕೊಟ್ಟಿರ್ತಾರೆ. 4ನೇ ತಾರೀಕು ವೆಸ್ಟ್ ಬೆಂಗಾಲ್ನಲ್ಲಿ ರಿಸಲ್ಟ್ ಬಂದಿದೆ. 5ನೇ ತಾರೀಕು ಈ ಮಂದಿರ ಕೃಷ್ಣೇಂದು ಮುಖರ್ಜಿ ಕೊಟ್ಟ ಮಾತಿನಂತೆ ರೀಓಪನ್ ಆಗಿದೆ. ಹೀಗೆ ರೀಓಪನ್ ಮಾಡುವಾಗ ಅಲ್ಲಿ ಅಂದ್ರೆ ದೇವಸ್ಥಾನದ ಬೀಗವನ್ನ ತೆಗೆಯುವಾಗ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವುದರ ಮೂಲಕ ದೇವಸ್ಥಾನದ ಮುಂದೆ ಬೀಗವನ್ನ ತೆರೆಯುವಂತಹ ಸಂದರ್ಭದಲ್ಲಿ ಕಣ್ಣೀರನ್ನ ಸುರಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಹೇಳಿದ್ರು ಬಸ್ತಿನ್ ಬಜಾರ್ನಲ್ಲಿ ರಕ್ತದ ಹೊಳೆ ಹರಿಯುತ್ತೆ ಅಂತ. ಆದ್ರೆ ಅಲ್ಲಿ ಹರಿದದ್ದು ಆ ದುರ್ಗೆಯ ಭಕ್ತರಾಗಿದ್ದಂತಹ ಭಕ್ತರ ಕಣ್ಣೀರಿನ ಹೊಳೆ ಹರಿಯುತ್ತೆ ಹೊರತು ಯಾವ ರೀತಿಯ ರಕ್ತದ ಹೊಳೆಯೂ ಸಹ ಹರಿಯಲೇ ಇಲ್ಲ. ಇದನ್ನೇ ಅಲ್ವಾ ಹೇಳೋದು ಕಾಲಾಯ ತಸ್ಮೈ ನಮಃ ಸಂಭವಾಮಿ ಯುಗೆ ಯುಗೆ ಅಂತ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನ ನೋಡಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.